ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸೋನುಗಿರಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಏನಪ್ಪ ಇವತ್ತಿನ ವ್ಲಾಗ್ ಅಂದರೆ, ಇವತ್ತಿಗೆ ನನ್ನ ಮಗಳಿಗೆ 3 ತಿಂಗಳು ಅಂದರೆ 3 ಮಂತ್ಸ್ ಕಂಪ್ಲೀಟ್ ಆಗಿದೆ. ಇವತ್ತು ನನ್ನ ಮಗಳು ಫೇಸ್ ರಿವೀಲ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗೋದೆ ಅಂದ್ಕೊಳ್ತೀನಿ. ನಾನು ಒಬ್ಬಳೇ ಅವಳನ್ನ ಮೇಂಟೈನ್ ಮಾಡಿಕೊಂಡು ಬೇರೆ ಥೀಮಲ್ಲಿ ಫೋಟೋಶೂಟ್ ಮಾಡಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಸಿಂಪಲಾಗೇ ಮಾಡ್ಕೊಂಡಿದ್ದೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಪಾಪುನ ಮೇಂಟೈನ್ ಮಾಡಿಕೊಂಡು ಅವಳನ್ನ ನೋಡಿಕೊಂಡು ಒಬ್ಬಳೇ ಡೆಕೋರೇಷನ್ ಎಲ್ಲ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಸಿಂಪಲ್ಲಾಗೆ ಮಾಡ್ಕೊಂಡಿದ್ದೀನಿ. ಹೋಪ್ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಅವಳು ಅನ್ನನೇ ತಿಂತಲ್ಲ ಯಾಕೋ. ಹಾಯ್ ಅಮ್ಮ, ಆಯ್ತು ಹೋಗಿ ನನ್ನ ಜೊತೆ ಮಾತಾಡಬೇಡ ನೀನು. ಅಮ್ಮ ಓಯ್, ಮಾತಾಡಲ್ವಂತೆ ಗೈಸ್. ಅನ್ನನೇ ತಿನ್ನೋದಿಲ್ಲ ಯಾಕೋ ಅದು ಸರಿಯಾಗಿ ಅಲ್ಲ, ಅನ್ನನೇ ತಿನ್ನೋದಿಲ್ಲ. ಅದು ಮುದ್ದೆ ಆದರೆ ತಿನ್ಕೊಳ್ಳುತ್ತೆ, ಸ್ವಲ್ಪ ರೈಸ್ನ ತಿನ್ನೋದೇ ಇಲ್ಲ ಅದು. ದಿಶಾ ಏನು ಮಾಡ್ತಿದ್ದಾಳೆ ನೋಡೋಣ ಬನ್ನಿ. ಹಲೋ, ಏನು ಮಾಡ್ತಿದ್ದೀರಾ ದಿಶಾ? ಏನು ಮಾಡ್ತಿದ್ದೀರಮ್ಮ? ದಿಶಾನ ಸ್ನಾನ ಮಾಡಿಸಿ ಮಲಗಿಸಿದ್ದೆ. ನಾನು ಸ್ನಾನಕ್ಕೆ ಹೋಗ್ಬಿಟ್ಟು ಬರೋಷ್ಟರಲ್ಲಿ ಎದ್ಬಿಟ್ಟು ಆಡ್ತಾ ಇದ್ದಾಳೆ. ಕೇಳಿಸ್ಕೊತಿರ್ಬೋದು ನೀವು ಬ್ಯಾಕ್ಗ್ರೌಂಡಲ್ಲಿ ಅವ್ಳ ವಾಯ್ಸ್ ಕೇಳಿಸ್ತಿದೆ. ಅವಳಿಗೆ ಫೋಟೋಶೂಟ್ ಮಾಡೋಷ್ಟರಲ್ಲಿ ನಾನು ಊಟ ಮಾಡ್ಕೊಬೇಡ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಜೀರಿಗೆ ಬಜ್ಜಿ ಮಾಡ್ಕೊಂಡಿದ್ದೆ. ಇವಾಗ ಅವಳಿಗೆ 3 ಮಂತ್ಸ್ ಕಂಪ್ಲೀಟ್ ಆಗಿದೆ ಅಲ್ವಾ. ಇವಾಗ ನಾನು 3 ಟೈಮ್ಸು ತಿಂತಾ ಇದ್ದೀನಿ. 2 ಡೇಸಿಂದ 3 ಟೈಮ್ಸ್ ಕೂಡ ತಿಂತಾ ಇದ್ದೀನಿ. ಯಾಕೆಂದರೆ ನನಗೆ ಸುಸ್ತಾಗ್ಬಿಡ್ತಾಯಿತ್ತು. ಅದಕ್ಕೋಸ್ಕರ ಇವಾಗ 3 ಟೈಮ್ಸ್ ಕೂಡ ತಿಂತೀನಿ. ಏನಕ್ಕಪ್ಪ ನಾನು ವೀಡಿಯೋ ಕ್ವಿಟ್ ಮಾಡಿದೆ ಅಂದರೆ, ಅವ್ಳ ಬ್ಯಾಕ್ಗ್ರೌಂಡಲ್ಲಿ ಅವ್ಳ ವಾಯ್ಸ್ ಕೇಳಿಸ್ತಾ ಇತ್ತಲ್ವಾ, ಸರಿಯಾಗಿ ಕೇಳಿಸೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಕ್ವಿಟ್ ಮಾಡಿದೆ. ಏನಿಲ್ಲ, ಊಟ ಅವಳಿಗೆ ಸರಿಯಾಗಿ ನನಗೆ ಸೀರಿಯಸ್ಲಿ ನೀವು ನಂಬ್ತೀರಾ, ನಾನು ಊಟ ಮಾಡ್ತಾ ಇರಬೇಕಾದ್ರೆ ಅಥವಾ ನಾನು ವಾಶ್ರೂಮ್ಗೆ ಹೋಗ್ಬೇಕಾದ್ರೆ ಅಥವಾ ನಾನು ಇನ್ನೊಂದೇನೋ ಮಾಡ್ತಿರ್ಬೇಕಾದ್ರೆ ಅವಳು ಮಲಗಿದ್ದವಳು ಎದ್ದೇ ಬಿಡ್ತಾಳೆ. ನಾನು ಮಲ್ಕೊಂಡಿರ್ತೀನಲ್ಲ ಆವಾಗ ಮಲ್ಗೆ ಇರ್ತಾಳೆ. ನಾನು ಏನಾದರೂ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಎದ್ಬಿಡ್ತಾಳೆ ಗೈಸ್. ಅವಳು ನೋಡ್ತಿರ್ಬೋದು, ಇವಾಗ ಆಡ್ತಿದ್ದಾಳೆ ಅವಳು. ನಾನು ಇನ್ನೊಂದೇನು ಗೈಸ್, ನಿಮ್ಮನ್ನೇನೋ ಕೇಳಬೇಕು. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ನನಗೆ ಗೊತ್ತಿಲ್ಲ. ನಾನು ಯಾವುದಾದ್ರೂ ಕಿಡ್ಸ್ ಅಂದರೆ ನಮ್ಮ ಪಾಪು ಜೊತೆ ಯಾವುದಾದ್ರೂ ಒಂದು ವ್ಲಾಗ್ ಮಾಡಿ ಹಾಕಿದ್ರೆ ಅದನ್ನು ಯೂಟ್ಯೂಬಿಂದ ಡಿಲೀಟ್ ಮಾಡಿಬಿಡ್ತಾರೆ. ಅದು ಯಾಕೆ ಏನು ಅನ್ನೋದನ್ನ ಪ್ಲೀಸ್ ಯಾರಿಗಾದರೂ ಗೊತ್ತಿದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಇವತ್ತು ದಿಶಾಗೆ 3 ಮಂತ್ಸ್ ಕಂಪ್ಲೀಟ್ ಆಗಿದೆ. ಇವತ್ತು ಅವಳಿಗೆ ಸಿಂಪಲಾಗಿ ಮನೇಲಿ ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಅವಳು ಮಾಡಿಸ್ಕೋತಾಳ ಇಲ್ವಾ ಅನ್ನೋದೇ ಒಂದು ದೊಡ್ಡ ಟೆನ್ಷನ್ ಆಗ್ಬಿಟ್ಟೈತೆ ನನಗೆ. ಆ್ಯಂಡ್ ಇನ್ನೊಂದು ಏನು ಹೇಳಬೇಕು ಅಂದರೆ, ಯಾರು ಅನ್ಕೋಬೇಡಿ, ಬಾಣಂತನ ಟೈಮಲ್ಲಿ ಈ ಥರ ಸ್ವೆಟರ್ ಕಾಫಿ ಏನೂ ಹಾಕಿಲ್ಲ ಅಂತ ಅಂದ್ಬಿಟ್ಟು. ಸೀರಿಯಸ್ಲಿ ನಿಮಗೆ ಗೊತ್ತಿಲ್ಲ. ನನ್ನ ಫೇಸ್ನ ನೋಡ್ತಾ ಇದ್ದರೆ ನೀವೇ ಅಬ್ಸರ್ವ್ ಮಾಡ್ಬೋದು ಬೇಕಿದ್ರೆ. ಇವಾಗ ಬೇರೆ ಸ್ನಾನ ಮಾಡ್ಕೊಬಂದೆ ಅಲ್ವಾ ಬಿಸಿನೀರಲ್ಲಿ, ಎಷ್ಟು ಸೆಕೆ ಆಗ್ತಿದೆ ಅಂದರೆ ಗೈಸ್, ಬೇಕಾದ್ರೆ ನೋಡಿ ಅಬ್ಸರ್ವ್ ಮಾಡ್ಬೋದು. ಇವಾಗ ನಾನು ಫ್ಯಾನ್ ಕೂಡ ಹಾಕ್ಕೊಂಡಿದ್ದೀನಿ, ನನಗೆ ಸೆಕೆ ತಡೆಯೋಕ್ಕಾಗೋದಿಲ್ಲ. ಚಳಿ ಟೈಮಲ್ಲಿ ನಾನು ಹಾಕೊತಿದ್ದೆ, ಬಟ್ ಇವಾಗ ಸೆಕೆ ಇರೋದ್ರಿಂದ ಸೀರಿಯಸ್ಲಿ. ಏನಮ್ಮ ಸುಮ್ಮನೆ ಇರೋ, ಸ್ವಲ್ಪ ಸೆಕೆ ಇರೋದ್ರಿಂದ ಸೀರಿಯಸ್ಲಿ ಸ್ವೆಟರ್ ಹಾಕೋಬಿಟ್ರೆ ಏನಾಗುತ್ತೆ ಗೊತ್ತಾ ಗೈಸ್, ನನಗೆ ಇಲ್ಲಿ ಮತ್ತು ಇಲ್ಲೆಲ್ಲ ಏನಂದರೆ ಉರಿ ಬಂದುಬಿಡುತ್ತೆ. ಸ್ವಲ್ಪ ಒತ್ತುತ್ತಾ ಇದ್ದಂಗೆ ಸ್ವೆಟರೆಲ್ಲ ಉರಿ ಬಂದುಬಿಡುತ್ತಲ್ವ. ಹಾಗಾಗಿ ನಾನು ಮನೇಲಿದ್ದಾಗ ಅಂದರೆ ನೈಟ್ ಟೈಮ್ ಹಾಕ್ಕೊಳ್ತೀನಿ. ಇವಾಗೇನು ಸ್ವೆಟರ್ ಏನೂ ವೇರ್ ಮಾಡೋದಿಲ್ಲ. ಹತ್ತಿ ಮಾತ್ರ ಕಿವಿಗೆ ಹಾಕ್ಕೊಂಡಿರ್ತೀನಿ. ಇದಿಷ್ಟೇ. ಬನ್ನಿ ವಿಡಿಯೋ ಶುರು ಮಾಡೋಣ. ಆ್ಯಂಡ್ ಮೋರ್ ಓವರ್ ಇವತ್ತು ದಿಶಾದು ಫೇಸ್ ರಿವೀಲ್ ಮಾಡ್ತಾಯಿದ್ದೀನಿ. ಇಷ್ಟು ದಿನ ಯಾರೆಲ್ಲ ನನ್ನ ಮಗಳದು ಫೇಸ್ ನೋಡೋಕ್ಕೆ ಕಾಯ್ತಾ ಇದ್ರಿ, ಇವತ್ತು ನೋಡ್ಬೋದು ನೀವು. ನನ್ನ ಮಗಳು ಫೇಸ್ ರಿವೀಲ್ ಮಾಡ್ತಾಯಿದ್ದೀನಿ. ಬನ್ನಿ. ಇವತ್ತು ನನ್ನ ಮಗಳು ಫೇಸ್ ರಿವೀಲ್ ಮಾಡ್ತಾಯಿದ್ದೀನಿ. ನಾನು ಲಾಸ್ಟಲ್ಲಿ ಅವಳದು ಫೇಸ್ ರಿವೀಲ್ ಮಾಡ್ತೀನಿ ಅಲ್ವಾ, ಆವಾಗ ಅವಳು ಅಟ್ಯಾಚ್ ಮಾಡ್ತೀನಿ ಫೋಟೋಸ್ನ, ನೋಡ್ಕೊಳ್ಳಿ. ಓನಮ್ಮ ದಿಶಾ ಇವತ್ತು ನಿನ್ನ ಫೇಸ್ ರಿವೀಲ್ ಮಾಡ್ತಾಯಿದ್ದೀನಿ ದಿಶಾ. ಇವತ್ತು ನನ್ನ ಮಗಳು ಫೇಸ್ ರಿವೀಲ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಗಾಯ್ಸ್. ನೋಡ್ತಿರ್ಬೋದು, ಅವಳಿವತ್ತು ಒಂದು ಟಾಪ್ ಆ್ಯಂಡ್ ಮಿಡಿ ವೇರ್ ಮಾಡಿದ್ದಾಳೆ ಅಲ್ಲ, ನಾನೇ ಹಾಕಿರೋದು. ಅವಳಿಗೆ ಜಾಸ್ತಿ ಏನೂ ರೆಡಿ ಮಾಡೋಕ್ಕೆ ಹೋಗಲಿಲ್ಲ, ನಾನು ಸಿಂಪಲಾಗೇ ರೆಡಿ ಮಾಡಿದ್ದೀನಿ. ದಿಶಾ ನೋಡಿದ್ರೆ ಗೈಸ್, ಇಷ್ಟೇ. ನಾನು ಇಷ್ಟರಲ್ಲೇ ಸಿಂಪಲ್ ಥೀಮಲ್ಲಿ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇನ್ನೊಂದು ವೀಡಿಯೋ ಅಟ್ಯಾಚ್ ಮಾಡ್ತೀನಿ ಇದಾದಮೇಲೆ ನೋಡಿ. ಹೇಗಿದ್ದಾಳೆ ಗೈಸ್ ನನ್ನ ಮಗಳು? ದಿಶಾ ಅವ್ರು ಹೇಗಿದ್ದಾರೆ ದಿಶಾ?
ಇನ್ನೂ ಅವಳಿಗೆ ಕರೆಕ್ಟಾಗಿ ಇನ್ನೂ ಸರಿಯಾಗಿ ಕತ್ತು ನಿಲ್ತಿಲ್ಲ. ಅಪ್ಪ 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 ಅಪ್ಪ. ಇದಾಗಿತ್ತು ಇವತ್ತಿನ ಸಿಂಪಲ್ ವ್ಲಾಗ್. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್. ಈ ಲಾಸ್ಟಲ್ಲಿ ನಮ್ಮ ಪಾಪದ್ದು ಫೋಟೋ ಅಟ್ಯಾಚ್ ಮಾಡ್ತೀನಿ, ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ಗೈಸ್.